ಎತ್ತಿನಹೊಳೆಯಿಂದ ಸಿರಾ ತಾಲೂಕಿಗೆ ಕುಡಿಯೋ ನೀರಿಗೋಸ್ಕರ ಸುಮಾರು ಅರ್ಧ ಟೀಮ್ಗಿಂತ ಹೆಚ್ಚು ನೀರು ಅಲೋಕೇಶನ್ ಆಗಿರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ಅದು ನಮಗೆ ಲಭ್ಯ ಇರತಕ್ಕಂಥ ನೀರನ್ನು ಬಳಕೆ ಆಗೋದಕ್ಕೆ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳು ಆಗಿರಲಿಲ್ಲ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಕಾರಣಗಳಿದೆ. ವಿಳಂಬ ಆಗಿದೆ. ಈಗ 2 ವರ್ಷ ಆದಮೇಲೆ ನಮ್ಮ ಭಾಗಕ್ಕೆ ಬರಬೇಕಾಗಿರ್ತಕ್ಕಂಥ ನೀರಿನ ಎಷ್ಟು ಪ್ರಮಾಣ ಇದೆ ಅಂತಕ್ಕಂಥದ್ದನ್ನು ಅಳತೆ ಮಾಡಿ ತಗೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿದ್ವಿ. ಇವತ್ತು ನಮ್ಮ ಕನ್ಸಲ್ಟೆಂಟ್ಸ್ ಅವ್ರ ಜೊತೆಯಲ್ಲಿ ಇಲ್ಲಿ ಈ ಪಾಯಿಂಟಿಗೆ ಬಂದಿದ್ದೀವಿ. ಇದು ಯಾವ ಊರು ಬರುತ್ತಿದ್ದು? ರಂಗನಹಳ್ಳಿ ಹತ್ರ ಆಫ್ಟೇಕ್ ಅಂದರೆ ರಂಗನಹಳ್ಳಿ ಹತ್ರ ನೀರನ್ನ ನಾವು ತಗೊಳ್ಳೋದಾದರೆ ಇದು ಕಳ್ಳಂಬಳ್ಳ ಕೆರೆವರೆಗೂ ಕೂಡ ಪೈಪ್ಲೈನಲ್ಲಿ ತಗೊಂಡೋಗೋದಕ್ಕೆ ಸಾಧ್ಯ ಆಗ್ತದೆ. ಪೈಪ್ಲೈನಲ್ಲಿ ತಗೊಂಡೋಗೋಕ್ಕೆ ಇದು ನೈಸರ್ಗಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಯಾವುದೇ ಥರವಾದಂಥ ಲಿಫ್ಟ್ ಇಲ್ಲದೆ ನೀರು ಬರ್ತಕ್ಕಂಥ ಅವಕಾಶ ಇದೆ. ಅದು ಕಳ್ಳಂಬಳ್ಳದವರೆಗೂ ಕೂಡ ಬರ್ತದೆ. ಕಳ್ಳಂಬಳ್ಳದಿಂದ ಬಂದ ಮೇಲೆ ಅಲ್ಲಿ ನೀರನ್ನ ಟ್ರೀಟ್ ಮಾಡಿ ಅದನ್ನು ಬೇರೆ ಕಡೆಗೆ ಕೊಡೋಂಥ ಕೆಲಸವನ್ನು ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತು ನೋಡೋದಕ್ಕೋಸ್ಕರ ಇವತ್ತು ನಾವು ಬಂದಿದ್ದೀವಿ. ಇದಕ್ಕಿಂತ ಬರೋದಕ್ಕಿಂತ ಮುಂಚೆ ಬೇರೆ ಬೇರೆ ಜಾಗ ಎಲ್ಲಿಂದ ತೊಗೊಂಡೋಗ್ಬೋದು, ಹೇಗೆ ತೊಗೊಂಡೋಗ್ಬೋದು ಅಂತಕ್ಕಂಥದ್ದು ಲೆಕ್ಕಾಚಾರಗಳಿತ್ತು. ಆದರೆ ಇವತ್ತು ನಮಗೆ ಕನ್ಸಲ್ಟೆಂಟ್ಸ್ ಇವತ್ತೆಲ್ಲದೂ ಕೂಡ ರೀತಿಯಲ್ಲಿ ಅದನ್ನು ಮ್ಯಾಪಿಂಗ್ ಮಾಡಿ ಎಲ್ಲಿಂದ ತೊಗೊಂಡೋದ್ರು ಸೂಕ್ತ ಆಗ್ತದೆ ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ನೋಡೋಕ್ಕೋಸ್ಕರ ಇವತ್ತು ನಾವು ಬಂದಿದ್ವಿ, ಇದನ್ನು ನೋಡಿದ್ದೀವಿ. ಈಗ ಇದನ್ನು ನೋಡಿದಾದಮೇಲೆ ಕಳ್ಳಂಬಳ್ಳದವರೆಗೂ ಹೋಗ್ತೀವಿ. ಅದ್ರ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ನೋಡೋಣ.